ಇವತ್ತು ಒಂದು ಘಟನೆ ಲೋಕಾಯುಕ್ತದ್ದು ನಾವು ನೋಡಿದ್ವಿ. ಬಹುಶಃ ನಾ ಅದನ್ನು ಹೇಳಿಲ್ಲ ಅಂದ್ರೆ ನೀವು ಕೇಳ್ತೀರಿ. ಆ ಹಿನ್ನೆಲೆಯಲ್ಲಿ ಡಾಕ್ಟರ್ ಚಂದ್ರು ಲಮಾಣಿ, ಭಾರತೀಯ ಜನತಾ ಪಾರ್ಟಿಯ MLA, ಅವ್ರ ಮೇಲೆ ನಿನ್ನೆ ಲೋಕಾಯುಕ್ತ ರೇಡ್ ಆಗಿ ಅವ್ರನ್ನ ಅರೆಸ್ಟ್ ಮಾಡುವಂಥದ್ದು ಮತ್ತೊಂದೆಲ್ಲ ಪ್ರೊಸೆಸ್ ನಡೆದಿದೆ. ನಾವು ಒಂದು ಹೇಳ್ತೀನಿ, ಇವತ್ತು ಯಾವ ಸರ್ಕಮ್ಸ್ಟೆನ್ಸ್ನಲ್ಲಿ ಈಗ ಚಂದ್ರು ಲಮಾಣಿ ತಪ್ಪು ಮಾಡ್ಯಾನೋ ಸರಿನೋ ನಾನು ಕ್ವಶನ್ ಅನ್ ಸರ್ಟಿಫಿಕೇಟ್ ಕೊಡಕ್ಕೆ ಹೋಗಲ್ಲ. ನಾನು ಅದ್ರ ಬಗ್ಗೆ ಎನ್ಕ್ವೈರಿ ಆಗ್ತದೆ. ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಕಾನೂನು ಪ್ರಕಾರ ಏನಾಗಬೇಕು ಅದು ಹಾಗೆ ಆಗ್ತದೆ. ಅವ್ರ ಮೇಲೆ ಅದು ತಪ್ಪು ಮಾಡಿದ್ರೆ ತಪ್ಪು ಅಂತ ಆಗಿ ಸಿದ್ಧಾಗಿ ಅವ್ರು ಏನು ಇದಾಗ್ತದೆ ಆಗಲಿ. ಆದ್ರೆ ನಾವು ಒಂದು ಹೇಳುವಂಥದ್ದು, ಯಾವ ಪರಿಸ್ಥಿತಿ ಇಡೀ ರಾಜ್ಯದಲ್ಲಿ ಇದೆ, ಯಾವ ಸಂದರ್ಭದಲ್ಲಿ ಇವತ್ತು ಲೋಕಾಯುಕ್ತ ರೇಡ್ ಆಯಿತು, ಅವ್ನ ಅರೆಸ್ಟ್ ಮಾಡಲಾಯಿತು, ಇದನ್ನ ಹಿನ್ನೆಲೆಯಿಂದ ನಾವು ತಿಳ್ಕೊಂಡಾಗ ಎಲ್ಲೋ ಒಂದು ಕಡೆ ಪ್ರೀ ಪ್ಲ್ಯಾನ್ ಆದಂಥದ್ದು ಅವ್ನು ಟಾರ್ಗೆಟ್ ಮಾಡುವಂಥದ್ದು ನಡೀತಾ ಇದೆ ಅನ್ನುವಂಥ ನನಗನ್ನಿಸ್ತದೆ. ಒಂದು ನಾನು ಹೇಳುವಂಥದ್ದು, ಇಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಮೇಲೆ, ಕಾಂಗ್ರೆಸ್ ಸರ್ಕಾರದ ಮೇಲೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ಅಲಿಗೇಷನ್ ಮಾಡ್ತಾ ಇದ್ದಾರೆ. ಏನು ಅಲಿಗೇಷನ್ ಮಾಡ್ತಾ ಇದ್ದಾರೆ? ಇವತ್ತು ರಾಜ್ಯದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ, ನಾವು ಕಮಿಷನ್ ಏನು ಕೊಡ್ತೇವೆ, ಆ ಕಮಿಷನ್ ಯಾವುದೇ ಹಿಂದಿನ ಸರ್ಕಾರಕ್ಕಿಂತ ಅತಿ ಹೆಚ್ಚು ಕಮಿಷನ್ ಕೊಡುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅದಕ್ಕಾಗಿ ಸುಮಾರು 37,000 ಕೋಟಿ ನಮ್ದು ಬಿಲ್ ಬಾಕಿ ಇದೆ, ಅನ್ನೂ ಕೊಡಬೇಕು. ಅದನ್ನ ಕೇಳಕ್ಕೆ ಹೋದ್ರು ಕಮಿಷನ್ ಕೇಳ್ತಾರೆ, ಯಾವುದೇ ಕೆಲಸ ಮಾಡಕ್ಕೆ ಹೋದ್ರು ಕಮಿಷನ್ ಕೇಳ್ತಾರೆ. ಇದು ಜನರಲ್ ಆಗಿ ಈ ಸರ್ಕಾರದ ಮೇಲೆ ಇರುವಂಥ ಆಪಾದನೆ. ಅದಕ್ಕಾಗಿ ರಾಜ್ಯ ಸರ್ಕಾರ, CM ಆಗಲಿ DCM ಆಗಲಿ, ಜನರ ಮೈಂಡ್ ಅನ್ನ ಡೈವರ್ಟ್ ಮಾಡೋ ಸಲುವಾಗಿ ಇವತ್ತು ಈ ರೀತಿಯಾದಂಥ ಒಂದು ಇಲ್ಲಿ ಸೃಷ್ಟಿ ಆಗಿದೆ. ಡಾಕ್ಟರ್ ಚಂದ್ರು ಲಮಾಣಿ ಅದಕ್ಕೆ ಒಂದು ಸೃಷ್ಟಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ಇದ್ರ ಜೊತೆಗೆ ಯಾರೋ ಒಬ್ರು ಸ್ವಾಮೀಜಿಯವರು ಒಂದು ಆಡಿಯೋ ಮಾಡಿದ್ದು, ಮತ್ತೊಂದು ನೀವು ಬುದ್ಧಿ ಕಲಿಸ್ಬೇಕು, ಇದು ಒಂದಿದೆ ಸಸ್ಪೆಸ್ಟೆಡ್. ಅದ್ರ ಬಗ್ಗೆನೂ ಕೂಲಂಕಷವಾಗಿ ತನಿ ನೀಡಲಿ. ಆದ್ರೆ ಮತ್ತೊಂದು ನಾವು ಒಂದು ವಂಡರ್ಫುಲ್ ಥಿಂಗ್ ಅಂತಂದ್ರೆ, ಒಂದು ಆಶ್ಚರ್ಯಕರ ಖೇದಕರ ಸಂಗತಿ ಅಂತಂದ್ರೆ, ಈ ರೀತಿ ಲೋಕಾಯುಕ್ತ ರೇಡ್ ಆಗಿ ಅದ್ರ ಸಿಕ್ಕಿ ಬೀಳ್ತಕ್ಕಂಥ ಯಾರು MLAಗಳಿದಾರಲ್ಲ, ಈಗ ಚಂದ್ರು ಲಮಾಣಿ ಈಸ್ ಫ್ರಮ್ ದಲಿತ MLA, ಲಮಾಣಿ ಸಮಾಜದಿಂದ ಬಂದಂಥ ವ್ಯಕ್ತಿ, ದಲಿತ. ಇನ್ನು ಹಿಂದೆ 15 ವರ್ಷದ ಹಿಂದೆ ಸಂಪಂಗಿ ಅಂತ ಹೇಳಿ ಕೋಲಾರದವರು, ಆತನು ಲೋಕಾಯುಕ್ತ ರೇಡ್ ಆಯಿತು. ಆತ ಯಾರು? ಅವರು ದಲಿತ. ಹೀಗಾಗಿ ಎಲ್ಲಿ ಅನಿಸ್ತದೆ, ಈ ರೀತಿ ಲೋಕಾಯುಕ್ತ ರೇಡು ಇವೆಲ್ಲ ನೋಡ್ತೀವಲ್ಲ, ಎಲ್ಲಿ ಬಲಿ ಆಗ್ತಾರಂದ್ರೆ, ಟಾರ್ಗೆಟ್ ಆಗ್ತದ್ರೆ ದಲಿತ ವರ್ಗದ ಟಾರ್ಗೆಟ್ ಆಗ್ತದೆ. ಇಂದ ಅರ್ಥ ಮಾಡ್ಕೋಬೇಕು ಯಾಕೆ ಆಗ್ತಾರೆ ಅವರು ಅನ್ನುವಂಥದ್ದನ್ನ, ಅಂಥವ್ರನ್ನ ಯಾಕೆ ಇದು ಪ್ರಯೋಗ ಮಾಡ್ತಾರೆ ಅಂತಂದ್ರೆ ಇದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಆ ಹಿನ್ನೆಲೆ ಇಟ್ಕೊಂಡು ಇದ್ರ ಬಗ್ಗೆ ಚರ್ಚೆ ಆಗಲಿ, ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಲಿ. ದಲಿತ ವರ್ಗದಿಂದ ಬಂದಂಥ MLAಗಳು ಟಾರ್ಗೆಟ್ ಆಗೋದನ್ನ ನಾವು ನೋಡ್ತಾ ಇದ್ದೇವೆ. ಮತ್ತು ನಾವೊಂದು ಹೇಳ್ತೀನಿ, ಇಷ್ಟೆಲ್ಲ ಆದಮೇಲೆ ಭ್ರಷ್ಟಾಚಾರ ರಹಿತವಾದಂಥ ಒಂದು ವ್ಯವಸ್ಥೆ ಬರಬೇಕು, ಸಮಾಜ ಬರಬೇಕು, ಸರ್ಕಾರ ಬರಬೇಕು ಅಂತಂದ್ರೆ, ಯಾಕಂದ್ರೆ ಈ ಕಾಂಗ್ರೆಸ್ ಅವ್ರು ಭಾಳ ಹೇಳ್ತಾರಲ್ಲ, ಇವತ್ತು ಸಿದ್ದರಾಮಯ್ಯನವರು ಹಗರಣಗಳು, ಮೂಡಾದು ಮೈಸೂರಿನ ಹಗರಣ ನೋಡಿದ್ವಿ. ಹಿಂದೆ ನಾನು ಲೀಡರ್ ಆಫ್ ಅಪೋಸಿಷನ್ ಇದ್ದಾಗ ಅರ್ಕಾವತಿ ಇಶ್ಯೂ ರೇಜ್ ಮಾಡಿ ನ್ಯಾಯಮೂರ್ತಿ ಕೆಂಪಣ್ಣ ಆಯೋಗ ಆಯಿತು. ಕೆಂಪಣ್ಣ ಆಯೋಗ ಆದಮೇಲೆ ಅದ್ರ ರಿಪೋರ್ಟ್ ಬಂತು. ಸಿದ್ದರಾಮಯ್ಯ ಇದ್ದಾಗಲೇ ರಿಪೋರ್ಟ್ ಬಂತು, ಅನ್ನು ಸಬ್ಮಿಟ್ ಮಾಡಲಿಲ್ಲ ಅಸೆಂಬ್ಲಿಗೆ. ಮತ್ತೊಂದು ಸರ್ಕಾರ ಬಂದು ಹೋಯಿತು. ಈಗ ಮತ್ತೆ ಅವರಿದ್ದಾರೆ. ನೀವು ಭಾಳ ಪ್ರಾಮಾಣಿಕರಂತ ಹೇಳ್ತಾರಲ್ಲ ಸಿದ್ದರಾಮಯ್ಯನವರೇ, ಆ ಅರ್ಕಾವತಿ ಮಾನ್ಯ ಕೆಂಪಣ್ಣ ಆಯೋಗದವ್ರು, ನ್ಯಾಯಮೂರ್ತಿ ಕೆಂಪಣ್ಣ ಆಯೋಗದವ್ರು ಏನೊಂದು ಅರ್ಕಾವತಿ ರಿಪೋರ್ಟ್ ಕೊಟ್ಟಾರಲ್ಲ ನಿಮಗೆ, ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತೀನಿ, ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಆ ಅರ್ಕಾವತಿ ರಿಪೋರ್ಟನ್ನು ವಿಧಾನಮಂಡಲದ ಮುಂದಿಡ್ರಪ್ಪ. ಅವ ನಿಮ್ಮ ಹಣೆ ಬರ ಇನ್ನೂ ಗೊತ್ತಾಗತ್ತೆ. ಇನ್ನೂ ಯಾಕೆ ಹೊರಗೆ ಬರ್ಬಾರ್ದು? ನೀವೇ ಅಧಿಕಾರದಲ್ಲಿದ್ದೀರಿ, ನಿಮ್ಮ ಕಂಟ್ರೋಲ್ ಆ ರಿಪೋರ್ಟ್ ಇದೆ. ನೀವು ಏನು ಅದರಲ್ಲಿ ತಪ್ಪು ಮಾಡಿಲ್ಲ ಅಂತಂದ್ರೆ ಅರ್ಕಾವತಿ ರಿಪೋರ್ಟ್ ಹೊರಗಿಡ್ರಲ್ಲ. ಈ ರೀತಿ ಸಾವಿರಾರು ಕೋಟಿ ಭ್ರಷ್ಟಾಚಾರ ಮಾಡಿದಂಥವ್ರು ಇವತ್ತು ನಮಗೆ ಪ್ರಾಮಾಣಿಕತೆ ಬಗ್ಗೆ ಹೇಳೋದು ಬೇಡ. ಇನ್ನು DK ಶಿವಕುಮಾರ್ ಭ್ರಷ್ಟಾಚಾರಗಳು ಅವ್ರ ಹೆಸರು ಬರ್ತೈತಿ. ಹೀಗಾಗಿ ಅವರು ಇವತ್ತು ನಮ್ಮ ಚಂದ್ರು ಲಮಾಣಿ ಬಗ್ಗೆ ಮತ್ತೊಬ್ಬರ ಬಗ್ಗೆ ಮಾತಾಡೋದ್ರಾಗ ಏನಾದ್ರು ನೈತಿಕತೆ ಇದೆಯೋ, ಪ್ರಾಮಾಣಿಕತೆ ಬಗ್ಗೆ. ಹೀಗಾಗಿ ಇವತ್ತು ನೋಡಿದ್ರಲ್ಲ, ಈಗ ನಮ್ಮ ರಾಜಣ್ಣ, ನಮ್ಮ ತುಮಕೂರು ರಾಜಣ್ಣ ಅದಲ್ಲ MLA, ಕಾಂಗ್ರೆಸ್ MLA, ಇನ್ನು ಮಂತ್ರಿ ಇದ್ದು, ಅವರು ಸ್ಟೇಟ್ಮೆಂಟ್ ಕೊಟ್ಟಾರ ಇವತ್ತು, ಯಾರು ಸತ್ ಹರಿಶ್ಚಂದ್ರ ಅದಾರ್ರಿ ಅಂತೇಳಿ. ಇವತ್ತು ಎಕ್ಸೆಪ್ಷನ್ ಕೇಸ್ ಯಾರಾಗಬೇಕು? ದಲಿತ ವರ್ಗದವ್ರು ಆಗಬೇಕು. ಯಾರು ಇವರು ಅದಾರ ಸತ್ ಹರಿಶ್ಚಂದ್ರ ಅನ್ನುವಂಥ ಮಾತು ಹೇಳುವ ಮುಖಾಂತರ ನಾವು ಎಲ್ಲರೂ ಭ್ರಷ್ಟಾಚಾರ ಎನ್ನುವಂಥ ಮಾತನ್ನು ಅವ್ರು ಹೇಳಿದ್ದಾರೆ. 2 ದಿವಸದ ಹಿಂದೆ ನಮ್ಮ ಇಲ್ಲಿಯ ಬೆಳಗಾವಿ ಉಸ್ತುವಾರಿ ಮಂತ್ರಿ ಸತೀಶ್ ಜಾರಕಿಹೊಳಿ ಅವರು ಅವ್ರದ್ದೊಂದು ಸ್ಟೇಟ್ಮೆಂಟ್ ನೋಡಿದೆ. ಏನದು ಸ್ಟೇಟ್ಮೆಂಟು? ಕಮಿಷನ್ ಹಿಂದಿನ ಸರ್ಕಾರದಲ್ಲಿ ಇತ್ತು, ಇವತ್ತು ಇದೆ, ಮುಂದೆ ಇರ್ತದೆ ಕಮಿಷನ್. ಅಂದರೆ
ಈ ಭ್ರಷ್ಟಾಚಾರ ಒಂದು ವ್ಯವಸ್ಥೆ ಏನು ಕಮಿಷನ್ ವ್ಯವಸ್ಥೆ ಇದೆಯಲ್ಲ ಇದು ಯೂನಿವರ್ಸಲ್ ಅನ್ನುವಂಥ ರೀತಿಯಲ್ಲಿ ಇವತ್ತು ಸತೀಶ್ ಜಾರಕಿಹೊಳಿ ಸ್ಟೇಟ್ಮೆಂಟ್ ಇದೆ. ಇದನ್ನ ನೋಡಿದಾಗ ಇವತ್ತೇನು ಯಾರು ಬಲಿಪುಷ ಆಗ್ತಿದ್ದಾರೆ ಇದನ್ನ ಅರ್ಥ ಮಾಡ್ಕೊಡ್ರಿ. ಮತ್ತು ಇದಕ್ಕೊಂದು ಕಡಿವಾಣ ಹಾಕ್ಬೇಕಂದ್ರೆ ಈ ಭ್ರಷ್ಟಾಚಾರ ಹೋಗಲೇಬೇಕು. ಆ ಜನರಲ್ಲಿ ಒಂದು ಹೆದರಿಕೆ ಬೇಕು, ಕೊಡೋರಿಗೆ ತಗೊಳ್ಳೋರಿಗೆ ಒಂದು ಹೆದರಿಕೆ ಬೇಕು. ಯಾವಾಗ ಬರ್ತದೆ ಈ ರೀತಿ ಸಿಕ್ಕಂತವ್ರು ಯಾರಿದಾರಲ್ಲ ಅವರು ಈಗ ಅಧಿಕಾರಿಗಳು ಎಷ್ಟೋ ರೇಟ್ ಹಾಕೋ ಲೋಕಾಯುಕ್ತ ರೇಡು ಯಾರಿಗೊಬ್ಬರು ಶಿಕ್ಷೆ ಆಗಿತ್ತೇನ್ರಿ? ನಾವು ಒಂದೇ ಕೇಳ್ತೀನಿ ಇವತ್ತು ಲೋಕಾಯುಕ್ತ ಮುಖ್ಯಸ್ಥರಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಒಂದೇ ರಿಕ್ವೆಸ್ಟ್ ಮಾಡ್ತೀನಿ, ಒತ್ತಾಯ ಮಾಡ್ತೀನಿ. ಏನಂದ್ರೆ ದಯವಿಟ್ಟು ಕಳೆದ 10 ವರ್ಷದಲ್ಲಿ ಲೋಕಾಯುಕ್ತ ಎಷ್ಟೆಷ್ಟು ಅಧಿಕಾರಿಗಳ ಮೇಲೆ ರೇಡ್ ಮಾಡಿರಲ್ಲ ಅವೆಲ್ಲ ದಯವಿಟ್ಟು ಹೊರಗೆ ರಿಪೋರ್ಟ್ ಮಾಡಿ. ಯಾರು ಜನಪ್ರತಿನಿಧಿ ಮೇಲೆ ರೇಡ್ ಮಾಡಿರಲ್ಲ ಅದನ್ನೆಲ್ಲ ಹೊರಗಡೆ ಹಾಕ್ರಿ. ಹಾಕಿ ಇನ್ನೂ ಯಾವ ಟ್ರಯಲ್ ನಡೀತಾ ಇದ್ದಾವೆ ಎಲ್ಲ ಟ್ರಯಲ್ ಮುಗಿದು ಕೊನೆಗೆ ಜಜ್ಮೆಂಟ್ ಆಗ್ಬೇಕಲ್ಲ ಕೋರ್ಟ್ನಲ್ಲಿ, ಎಷ್ಟು ಜಜ್ಮೆಂಟ್ ಆಗಿ ಎಷ್ಟು ಜನ ಶಿಕ್ಷೆಗೆ ಒಳಪಟ್ಟಿದ್ದಾರೆ ಇದು ಹೊರಗೆ ಹಾಕಿಬಿಟ್ರೆ ಇದ್ರ ಕಲ್ಪನೆ ಗುರ್ತಾಗ್ತದೆ. 10 ವರ್ಷದ ಕೊಡ್ಲಿ, ಮುಂದೆ 20 ವರ್ಷ ನಂತರ ಕೊಡ್ಲಿ, ಬೇಕಾದ್ರೆ ಮೊದಲು 10 ವರ್ಷದ ಕೊಡ್ಲಿ, ಅಥವಾ ಇನ್ನೂ ಯಾವುದು ಟ್ರಯಲ್ ನಡೆದವೆಲ್ಲ ಅಂತಂದ್ರೆ ಅದನ್ನ ಹೇಳ್ಬಿಡ್ರಿ. ಅವಾಗ ಏನಾಗದು ಜನರಿಗೆ ಒಂದು ಕಾನ್ಫಿಡೆನ್ಸ್ ಬರ್ತದೆ. ಎಷ್ಟೋ ಮಂದಿ ಶಿಕ್ಷೆಗೆ ಒಳಗಾಗಿದ್ದಾರೆ ಅಂತಂದ್ರೆ ಇಲ್ಲಿ ಬೆಳಗ್ಗೆ ನಾವು ರೇಡ್ ಅಂತ ನೋಡ್ತೀವಿ, ಮುಂದೆ ರಿಸಲ್ಟ್ ಏನಂತ ಗೊತ್ತಾಗೋದಿಲ್ಲ. ಮತ್ತೆ ಬೇಲ್ ತಗೊಂಡು ಹೊರಗೆ ಇರ್ತಾರೆ ಅವರು. ಅದಕ್ಕೆ ಏನು ಗುರ್ತಾಗ್ತಾ ಇಲ್ಲ, ಎಲ್ಲಿ ಏನು ಕೇಸ್ ಆಗ್ಯಾವ ಅನ್ನೋದು ಗುರ್ತಾ ಇದ್ರೆ ಈ ಒಂದು ಫಿಯರ್ ಅನ್ನೋದು ಹುಡ್ತದೆ. ಅದಕ್ಕಾಗಿ ನಿಜವಾಗಿ ಪ್ರಾಮಾಣಿಕದ ಬಗ್ಗೆ ಭ್ರಷ್ಟಾಚಾರ ರಹಿತವಾದಂಥ ವ್ಯವಸ್ಥೆ ಮಾಡ್ಬೇಕಂದ್ರೆ ಇನ್ನು ತರಬೇಕು ಅನ್ನುವಂಥ ವ್ಯವಸ್ಥೆನ ನಾ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತೀನಿ. ನಾನು ಅದನ್ನ ಹೇಳ್ತಲ್ಲ, ಈಗ ನಾ ಹೇಳ್ತೇನೆ, ಚಂದ್ರು ಲಮಾಣಿ ಅವ್ರನ್ನ ನಾ ಡಿಪೆಂಡ್ ಮಾಡ್ತಾ ಇಲ್ಲ, ಅವರು ಲಂಚ ತಗೊಂಡಿಲ್ಲ ಮತ್ತೊಂದು ಅದನ್ನ ಡಿಪೆಂಡ್ ಮಾಡ್ತಾ ಇಲ್ಲ. ಆದರೆ ಇವತ್ತು ಕೆಲವು ಈ ಸ್ಟೇಟ್ಮೆಂಟ್ಗಳನ್ನ ಇವತ್ತಿನ ವ್ಯವಸ್ಥೆ ನೋಡಿದಾಗ ಇವತ್ತು ಅವ್ರು ಅಂಥ ವ್ಯಕ್ತಿಗಳು ಬಲಿಪುಷ ಆಗ್ತಾ ಇದೆ ಅಂತ ನಾ ಹೇಳಿದ್ದೀನಿ. ಬಲಿಪುಷ ಅಂದ್ರೆ ಮೀನ್ಸ್ ಅವರೇ ತೊಂದರೆಗಳಾಗ್ತಿದ್ದಾರೆ. ನಾ ಅದಕ್ಕೆ ಅವ್ರನ್ನ ಡಿಪೆಂಡ್ ಮಾಡಿಕೊಂಡು ಅವ್ರ ತಕ್ಷಣ ಬಿಡುಗಡೆ ಮಾಡ್ರಿ ನಾ ಅದನ್ನ ಹೇಳ್ತಾ ಇಲ್ಲ, ಡಿಪೆಂಡೂ ಮಾಡ್ತಾ ಇಲ್ಲ. ಯಾರು ದುರ್ಬಲ ವ್ಯಕ್ತಿಗಳು ಇರ್ತಾರಲ್ಲ ಅವರೇ ಟಾರ್ಗೆಟ್ ಆಗೋದು. ಇದನ್ನ ನಾ ಹೇಳ್ತಾ ಇದ್ರೆ ಹೊತ್ತು ಬೇರೆ ಯಾವುದೂ ಇಲ್ಲ. ಅದು ಮುಂದೆ ಲಾ ವಿಲ್ ಟೇಕ್ ಓನ್ ಕೋರ್ಸ್. ಆದ್ಮೇಲೆ ಅವ್ರು ತಪ್ಪು ಮಾಡಿದ್ರೆ ಸರಿ, ಅವ್ರಿಗೆ ಸರಿಯಾದ ಕ್ರಮ ಆಗತ್ತೆ. ಅವ್ರು ಏನು ತಪ್ಪು ಮಾಡಿಲ್ಲ ಅಂತ ನಾ ಹೇಳಕ್ ಹೋಗಿಲ್ಲ. ಅದನ್ನ ನೋಡ್ರಿ, ಈಗ ನೀವು ಹೇಳಿದ್ರಲ್ಲ ಇದು ನಿಮಗೂ ಉತ್ತರ, ಅದನ್ನು ಹೇಳ್ಬೇಕಾಗಿತ್ತು ನಾನು. ಈಗ ನೀವೇ ನೆನಪು ಮಾಡಿದ್ರಿಗೆ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ, ಚೀಫ್ ಮಿನಿಸ್ಟರ್ ಆಫ್ ಆಲ್ ಕಾಸ್ಟ್, ಆಲ್ ಪರ್ಸನ್ಸ್, ಅವರ ಯಾವುದೇ ಒಂದು ಜಾತಿಗೆ ಸೀಮಿತ ಇರಬಾರ್ದು. ಆದರೆ ಇವತ್ತು DK ಶಿವಕುಮಾರ್ ಇನ್ ಫೈಟಿಂಗ್ ಜೋರಾದ್ಮೇಲೆ ಏನ್ ಹೇಳ್ತಾರ, ಕಾಸ್ಟ್ ಕಾರ್ಡ್ ಜಾತಿ ಲೆಕ್ಕ ತಗೊಂಡ್ಬಂದ್ರು. ನನ್ನ ಜಾತಿ ಕುರುಬ ಜಾತಿ ಅಂತ ಹೇಳಿ ನನಗೆ ಟಾರ್ಗೆಟ್ ಮಾಡ್ತಾರ ಅಂತ ಹೇಳಿ. ಈಗ ನಾ ಆಗ ದಲಿತ ಹೇಳಿದ್ದು, ನಾ ಯಾವ ಇದರಲ್ಲಿ ಹೇಳಿದ್ರು ದುರ್ಬಲ ವ್ಯಕ್ತಿಗಳು ಯಾರು ಇರ್ತಾರ ಅವ್ರ ಟಾರ್ಗೆಟು. ಹಾಗಾಗಿ ಸಿದ್ದರಾಮಯ್ಯನವರು ಕುರುಬರು ಅಂತ ಹೇಳಿ 2 ಸಲ ಮುಖ್ಯಮಂತ್ರಿ ಆಗ್ಯಾರ ಅವರು. ಇನ್ನು ಜಾತಿ ಕಾರ್ಡ್ ಇಟ್ಕೊಂಡು ಎಷ್ಟು ವರ್ಷ ಹೋಗ್ತೀರಿ ನೀವು ಎಲ್ಲಾ ಜಾತಿ ಎಲ್ಲಾ ಮೀರಿದಂತ ವ್ಯಕ್ತಿ ಆಗಬೇಕು ಮುಖ್ಯಮಂತ್ರಿ, ಇಲೆಕ್ಟೆಡ್ ಬೈ ದಿ ಎಂಟೈರ್ ಪೀಪಲ್. ಅದನ್ನ ಬಿಟ್ಟು ನಾವು ಒಂದು ಜಾತಿಗೆ ಸೀಮಿತ ಆಗಿ ನಾ ಕುರುಬ ಇದ್ದೀನಿ ಅದಕ್ಕೆ ನಾನು ಟಾರ್ಗೆಟ್ ಮಾಡ್ತಾರಂದ್ರೆ ಇಟ್ ಇಸ್ ಟಾರ್ಗೆಟ್ ಅಗೇನ್ಸ್ಟ್ DK ಶಿವಕುಮಾರ್ ಅಂತ ನಾ ಹೇಳ್ಬೇಕಾಗತ್ತೆ. ಡೆಫಿನೆಟ್ಲಿ ನೋಡ್ರಿ, ಇತ್ತೀಚಿನ ಮಾಹಿತಿಗಳು ಬರ್ತಾ ಇರೋದು ನೋಡಿದಾಗ ಅವರಿಬ್ಬರು ನಡುವೆ ಅಗ್ರಿಮೆಂಟ್ ಆಗಿದೆ ಇನ್ ಫ್ರಂಟ್ ಆಫ್ ದಿ ಹೈಕಮಾಂಡ್. 2.5 ವರ್ಷ ಅಂತ ಆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ನಡುವೆ ಅಗ್ರಿಮೆಂಟ್ ಆಗಿದೆ. 2.5 ವರ್ಷಕ್ಕೆ ಬಿಡಬೇಕಾಯ್ತು, ಬಿಟ್ಟಿಲ್ಲದಕ್ಕೆ ಇದು ಗೊಂದಲ ಸ್ಟಾರ್ಟ್ ಆಗಿದೆ. ಅವ್ರಿಗೆ ಆತಂಕ ಇದೆ. ಯಾವುದೇ ಸಂದರ್ಭದಲ್ಲಿ ಹೈಕಮಾಂಡ್ದವರು ನಿರ್ಧಾರ ಕೈಕೊಂಡು ಹಿಂಗ ಮಾತುಕತೆ ಆಗಿತ್ತಪ್ಪ, ವಾಟ್ ಎವರ್ ಮೇ ಬಿ ನೀವು ಬಿಟ್ಟು ಕೊಡಬೇಕು ಅಂತ ಅಂದಾಗ ಆತಂಕ ಸ್ಟಾರ್ಟ್ ಆಗಿದೆ. ಹೀಗಾಗಿ ಆತಂಕ ಸ್ಟಾರ್ಟ್ ಆಗಿದ್ರಿಂದ ಈಗ ಕುರುಬರು ಜಾತಿಯನ್ನು ಮುಂದೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ ಸಿದ್ದರಾಮಯ್ಯ. ಇದು ನಿಮಗೆ ನಿಮ್ಮ ವ್ಯಕ್ತಿತ್ವಕ್ಕೂ ಒಳ್ಳೇದಲ್ಲ. ಈ ರೀತಿ ಜಾತಿ ಕಾರ್ಡ್ ಆಡುವಂಥದ್ದು. ಇಷ್ಟು 2 ಸಲ ಮುಖ್ಯಮಂತ್ರಿ ಆದ್ಮೇಲೆ ಇನ್ನೂ ಜಾತಿ ಹಿಡ್ಕೊಂಡೆ ನೀವು ಹೋಗ್ತೀರಂತಂದ್ರೆ ಆ ಕುರ್ಚಿಗೆ ನೀವು ಮರ್ಯಾದೆ ತರೋದಿಲ್ಲ. ಆ ರೀತಿ ಪರಿಸ್ಥಿತಿ ನಿಮ್ದು ಬಂದದೆ. ನಿಮ್ಗೇನು ಆತಂಕ ಇದೆಯಲ್ಲ ಅದು ಇವತ್ತಿನ ನಾಳೆ ಆಗುದೇ. ನೀವು ಮಾತುಕತೆ ಮಾಡಿದ್ರೆ ಅದ್ರ ಪ್ರಕಾರ ನಡ್ಕೊಳ್ರಿ. ಇಲ್ಲಾಂದ್ರೆ ಇದು ಇನ್ ಫೈಟಿಂಗ್. ನಾ ಹೇಳ್ತಿಲ್ಲ, ನಮಗೇನು ಅದರಿಂದ ಪ್ಲಸ್ ಮೈನಸ್ ನಮಗೆ ಸಂಬಂಧ ಇಲ್ಲ, ಕಾಂಗ್ರೆಸ್ ಪಾರ್ಟಿಗೆ ಸಂಬಂಧಪಟ್ಟದ್ದು. ಆದರೆ ಇದರಿಂದ ಏನಾಗಿದೆ, ಇನ್ ಫೈಟಿಂಗ್ ಆಗಿದ್ರಿಂದ ಕರ್ನಾಟಕದ ಜನತೆ ಸಫರ್ ಆಗ್ತಾ ಇದ್ದಾರೆ. ನಮ್ಮ ಡೆವಲಪ್ಮೆಂಟ್ ವರ್ಕ್ ಎಲ್ಲ ಸಫರ್ ಆಗ್ತಾ ಇದೆ. ಅಧಿಕಾರಿಗಳು ಯಾರು ಏನು ಮಾತು ಕೇಳುವಂತ ಪರಿಸ್ಥಿತಿ ಇಲ್ಲ. ಕಂಪ್ಲೀಟ್ ಡ್ಯಾಮೇಜ್ ಆಗ್ತಾ ಇದೆ. ಕರ್ನಾಟಕಕ್ಕೆ ಇಮೇಜ್ಗೆ ಡ್ಯಾಮೇಜ್ ಆಗ್ತಾ ಇದೆ. ಇವತ್ತು ನೋಡಿ, ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಇವತ್ತು ವಿಶಾಖಪಟ್ಟಣದಲ್ಲಿ ದೊಡ್ಡದಂತ ಇನ್ವೆಸ್ಟ್ ತಗೊಂಡು ಹೋಗ್ಬಿಟ್ಟಾವ. ಮೊನ್ನೆ ಇವ್ರು ಬಂದಿಲ್ಲ, ಯಾವುದು CEO ಅವರು ಇಂಟೆಲಿಜೆನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದು ಹೆಡ್ ಯಾರಿದಾರಲ್ಲ US ದಲ್ಲಿ, ಆತನ ಹೇಳಿದ ಭಾಷಣದಲ್ಲಿ
ನಾವು ವಿಶಾಖಪಟ್ಟಣದಲ್ಲಿ ಲಕ್ಷಾಂತರ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೇವೆ. ಇನ್ನು ವಿಶಾಖಪಟ್ಟಣ ಇಡೀ ಜಗತ್ತಿನ ಭೂಪಟದಲ್ಲಿ ಬರ್ತದೆ ಅನ್ನುವಂಥ ಮಾತನ್ನು ಯಾರು ಹೇಳಿದ್ರು? ಆ ಇವ್ರು ಪಿಚ್ಚೆ ಅಂತ ಹೇಳಿದಾರಲ್ಲ ಅವ್ರು ಹೇಳಿದ್ರು. ಹೀಗಾಗಿ ಇವತ್ತು ಆಂಧ್ರ ಪ್ರದೇಶ ಮುಖ್ಯಮಂತ್ರಿ ಅಲ್ಲಿ ಡೆವಲಪ್ಮೆಂಟ್ ಆಗಲಿಕ್ಕೆ, ಉದ್ಯೋಗ ಅವಕಾಶ ಕೊಡ್ಲಿಕ್ಕೆ ಏನೇನು ಪ್ರಯತ್ನ ಮಾಡಬೇಕು ಎಲ್ಲ ತಗೊಂಡು ಹೋಗಿಟ್ಟಿದ್ದಾನೆ. ಆದ್ರೆ ಇಲ್ಲಿ ನಮ್ಮ ಕರ್ನಾಟಕ ಹಣೆಯವರ ನಮ್ಮನೆ ಪಾರ್ಲಿಮೆಂಟಲ್ಲಿ ಮಾತಾಡಿದಾಗ ಅದನ್ನ ಹೇಳಿದೆ, ಅಟ್ಲೀಸ್ಟ್ ಕೇಂದ್ರ ಸರ್ಕಾರ ಟೀಕಾ ಮಾಡೋದು ಬಿಡ್ರಿ, ನಿಮ್ ಜವಾಬ್ದಾರಿ ಅದನ್ನ ಮಾಡ್ರಿ. ಇವತ್ತು ಇಲ್ಲೇ ನಮ್ಮ ಬೆಳಗಾವಿ ಹಿಡ್ಕೊಂಡು ಏನ್ ಲ್ಯಾಂಡ್ ಎಕ್ವಿಷನ್ ಆಗಿದೆ ಪ್ರೊಸೆಸ್, ಅದಕ್ಕೆ ಹಣ ಕೊಡ್ಲಿಕ್ಕೆ ನಿಮ್ ಕಡೆ ಖಜಾನೆಯಲ್ಲಿ ರೊಕ್ಕಿಲ್ಲ. ಅದ್ರ ಸಲ ಎಲ್ಲ ಡಿಲೇ ಆಗ್ತದೆ. ನೋಟಿಫಿಕೇಶನ್ ಆಯ್ತು, ಎಲ್ಲ ಆಯ್ತು. ಈಗ ಇಲ್ಲಿ 1700 ಎಕರೆ ರೈಲ್ವೆ ಸಲುವಾಗಿ ಎಲ್ಲ ನೋಟಿಫಿಕೇಶನ್ ಆಗಿದೆ. ಮತ್ತೆ ಇನ್ನು ಯಾವ್ದು ರಿಂಗ್ ರೋಡ್ ಸಲುವಾಗಿ ಆಗಿದೆ. ಅದಕ್ಕೆ ಹಣ ಕೊಡ್ಬೇಕಲ್ಲ. ಹಣ ಕೊಡ್ಲಿಕ್ಕೆ ನಿಮ್ಗೆ ರೊಕ್ಕಿಲ್ಲ. ಮತ್ತೆ ಬೆಳಗಿನ ಸಾಯಂಕಾಲ ಟೀಕಾ ಮಾಡ್ತೀರಿ ಕೇಂದ್ರ ಸರ್ಕಾರ. ನೀವು ಮೊದಲು ಹಣ ಕೊಟ್ಟು ಲ್ಯಾಂಡ್ ಎಕ್ವಿಷನ್ ಕ್ಲಿಯರ್ ಮಾಡ್ರಿ ಅಂತ ಹೇಳಿ. ಅಲ್ಲಿ ಇದರಲ್ಲಿ ಧಾರವಾಡದಲ್ಲಿ 60 ಎಕರೆ ಅಲ್ಲಿ ಸಂತೋಷ್ ಲಾಡ್ ಅವರ ಅಡೆತಡೆಯಿಂದ 60 ಎಕರೆ ಅಕ್ವಿಷನ್ ನಿಂತದ. ಹೆಂಗೆ ನಮ್ಮ ಬೆಳಗಾವಿ, ಧಾರವಾಡ, ಕಿತ್ತೂರು, ಧಾರವಾಡ ಹೆಂಗ ಆಗ್ಬೇಕು? ಯಾವಾಗ ಆಗ್ಬೇಕು? ರೈಲ್ವೆ ಲೈನ್ ನೀವು ಸರ್ಕಾರದವರೇ ಹಿಂಗ ಅಡೆತಡೆ ಮಾಡಿದ್ರೆ ಇದು ಪರಿಸ್ಥಿತಿ. ಏನ ನೋಡ್ರಿ, ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ನಾವು ಅದರಲ್ಲಿ ಕರ್ನಾಟಕದಲ್ಲಿ ಯಾಕಂದ್ರೆ ಒಳಗಡೆ ಸುಮಾರು ಸಾವಿರಾರು ಮರ ಕಡಿದಿರ್ತಾರೆ. ನಿಮ್ಮೊಬ್ಬರು ಯಾರು ಪ್ರಕಟಣೆ ಮಾಡಿಲ್ಲ, ಬಂದು ಪ್ರತಿಭಟನೆ ಮಾಡಿಲ್ಲ. ಜೊತೆಗೆ 5,000 ಕೋಟಿ ಹಣ ಎಲ್ಲಿ ಹೋಯ್ತಂತ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ಟಿವಿ ಹಗರಣ ಎಲ್ಲಿ ಹೋಯ್ತಂತ ಪ್ರಶ್ನೆ ಮಾಡ್ತಾ ಇಲ್ಲ. ಯಾಕೆ ಅನ್ನೋದು ಇಲ್ಲ. ಅದರ ಬಗ್ಗೆ ನನಗೆ ವೈಯಕ್ತಿಕವಾದಂತ ಮಾಹಿತಿ ಇಲ್ಲ. ನಾ ಮಾಹಿತಿ ತಗೊಂಡ್ರು ಅದರಲ್ಲಿ ಯಾರಾದ್ರೂ ಸರ್ಕಾರದವರು ಅಲ್ಲ, ಯಾರೋ ಸರ್ಕಾರದ ಕಡೆಯಿಂದ ಏನಾದ್ರು ತಪ್ಪು ಮಾಡಿದ್ರೆ ಮಿನಿಸ್ಟರ್ ಮಾಡಲಿ, ಮತ್ತೊಬ್ರು ಮಾಡಲಿ, ಡೆಫಿನೆಟ್ಲಿ ಅದ್ರ ಬಗ್ಗೆ ನಾ ಗಟ್ಟಿಯಾಗಿ ಧ್ವನಿ ಏನೈತೆ ಮಾಡಿ ಆದಷ್ಟು ಈ ಸೈಡ್ ತಗೊಂಡ್ವಿ, ಆದಷ್ಟು ಬೇಗ ಮನೆ ಕಟ್ತೀವಿ. ಬಜೆಟ್ ನಲ್ಲಿ ಏನಾಗಿದೆ ನೋಡ್ರಿ, ಒಂದು ನಾ ಹೇಳ್ತೀನಿ, ಬಜೆಟ್ ಒಂದೊಂದು ಕರ್ನಾಟಕಕ್ಕೆ ಸೀಮಿತವಾಗಿ ಕೊಡುದು, ಒಂದೊಂದು ರಾಜ್ಯಕ್ಕೆ ಸೀಮಿತವಾಗಿ ಕೊಡುದಿಲ್ಲ. ಈಗ ಮೊನ್ನೆ 2 ರೈಲ್ವೆ ಕಾರಿಡಾರ್ನ ಅನೌನ್ಸ್ ಮಾಡಿದ್ರು. ಎಲ್ಲಿ 3 ಎಲ್ಲಿಂದ ಬೆಂಗಳೂರಿಂದ ಹೈದರಾಬಾದು, ಚೆನ್ನೈ ಮತ್ತು ಅಲ್ಲಿಂದ ಮತ್ತೊಂದು ಮಾಡಿದ್ರು. ನಾವು ಮತ್ತೊಂದು ರಿಕ್ವೆಸ್ಟ್ ಮಾಡಿದ್ವಿ ವೈಷ್ಣವರಿಗೆ ಭೇಟಿಯಾಗಿ, ಬೆಳಗಾವಿ ಟು ಪುಣಾ ಅಥವಾ ಬಾಂಬೆವರೆಗೆ ಒಂದು ಹೈ ಸ್ಪೀಡ್ ರೈಲ್ವೆ ಕಾರಿಡಾರ್ ಅನೌನ್ಸ್ ಮಾಡ್ರಿ ಅಂತೇಳಿ ವೈಷ್ಣವರಿಗೆ ನಾನು ಭೇಟಿಯಾಗಿದ್ದೆ, ಲೆಟರ್ ಕೊಟ್ಟಿದ್ದೀನಿ. ಆಮೇಲೆ ಅವರು ಹೆಚ್ಚು ಕಡಿಮೆ ಟೆಂಟೇಟಿವ್ಲಿ ಅದಕ್ಕೆ ಒಪ್ಕೊಂಡಿದ್ದಾರೆ. ಬಹುಶಃ ಅಧಿಕೃತವಾಗಿ ಇನ್ನು ಕೆಲವು ದಿವಸದಲ್ಲಿ ಘೋಷಣೆ ಆಗ್ತದೆ. ಈ ರೀತಿ ಹಲವಾರು ಯೋಜನೆಗಳನ್ನ ಬೇರೆ ಬೇರೆ ರೂಪದಲ್ಲಿ ನಮ್ಮ ರಾಜ್ಯಕ್ಕೆ ಬರುವಂತದ್ದಾಗಿದೆ, ಒಂದೇ ಭಾರತ್ ಟ್ರೈನ್ ಮುಖಾಂತರ. ಹೀಗಾಗಿ ಇವತ್ತು ಏನು ಯೋಜನೆಗಳು ಬಂದಿರ್ತಾವೆ ಬಜೆಟ್ ನಲ್ಲಿ, ಅದನ್ನ ಹೆಚ್ಚು ನಮ್ಮ ರಾಜ್ಯಕ್ಕೆ ತರುವಂತ ಪ್ರಯತ್ನ ಮಾಡಬೇಕು.